ಓಹೋ, ನಿಲ್ಲು ನಿಲ್ಲು. ಅರೆ ನಿಲ್ಲು. ಅರೆ ನೀನು ಆಡ್ತೀಯಾ? ಬಾಲ್ ಬಿಸಾಡಿದ್ರೆ ಓಡ್ತೀಯಾ? ಖಂಡಿತ ಓಡು. ಹಿಡಿ ಹಿಡಿ ಹಿಡಿ. ಓಡು. ನಿನ್ಗೂ ತಿನ್ನೋಕಿದೆಯಾ? ತಗೋ. ಅಮ್ಮ ಹೇಳ್ತಾರೆ ಹಂಚಿ ತಿನ್ನೋದ್ರಿಂದ ಗೆಳೆತನ ಬೆಳೆಯುತ್ತೆ ಅಂತ. ಈಗ ನಿನ್ಗೊಂದು ಒಳ್ಳೆ ಹೆಸರಿಡೋಣ. ಹೇಳು, ರಾಜು ಆಗ್ಬೋದಲ್ವಾ? ಬೇಡ್ವಾ? ಚಿಂಟು. ಚಿಂಟು, ಇವತ್ತಿಂದ ನಾವು ಗೆಳೆಯರು. ಮುರಳಿ ಅಣ್ಣ, ಇವತ್ತು 2 ಬೇಕು ಮುರಳಿ ಅಣ್ಣ. ಅದ್ಯಾಕೆ? ನನ್ಗೊಂದು, ನನ್ನ ಗೆಳೆಯನಿಗೊಂದು. ಗೆಳೆಯ? ಎಲ್ಲಿದ್ದಾನೆ ನಿನ್ನ ಗೆಳೆಯ? ಇಲ್ಲಿ. ಅರೆ ವಾ ಚಿಂಟು, ತುಂಬಾ ಕ್ಯೂಟ್ ಇದ್ದಾನೆ ನಿನ್ನ ಗೆಳೆಯ. ವಿಷ್ಣು, ನಿನ್ನ ಗೆಳೆಯನಿಗಾಗಿ ಬೇಕಾದಷ್ಟು ರೊಟ್ಟಿ ಇಟ್ಟಿದ್ದೇನೆ. ಇನ್ನು ನೀನು ನಿನ್ನ ಊಟವನ್ನೆಲ್ಲ ನಮಸ್ತೆ ಸರ್ಪಂಚ್ರೇ. ನೀವು ಹೇಳಿದ್ರಿ ಅಲ್ಲ ಹೊಲದಲ್ಲಿ ತೊಂದರೆ ಇದೆ ಅಂತ. ತಗೊಳ್ಳಿ, ಇದು ಖಂಡಿತ ಪರಿಣಾಮ ಬೀರುತ್ತೆ. ಬೇಸಾಯದ ಬಗ್ಗೆ ತುಂಬಾ ಅನುಭವ ಇದ್ದಂತಿದೆ ನಿನಗೆ. ಸರ್ಪಂಚ್ರೆ, ಇವನನ್ಯಾರು ಟ್ರೈನಿಂಗ್ ಆಗಿ ನಗರಕ್ಕೆ ಕರೆದಿದ್ದಾರೆ. ಒಮ್ಮೆ ಇವನು ಕಲ್ತು ಬಂದ್ರೆ ನಮ್ಗೆ ಇನ್ನೂ ಉನ್ನತಿ ಆಗುತ್ತೆ. ಅರೆ ಅಪ್ಪ ಮತ್ತೆ ಶುರು ಮಾಡಿದ್ರು. ನಿಮ್ಮ ಆರೋಗ್ಯ ಈಗೀಗ ಸುಧಾರಿಸಿದೆ. ಈ ಮನೆ ಮತ್ತು ಬೇಸಾಯದ ಕೆಲಸ ನಿಮ್ಮೊಬ್ಬರ ಮೇಲೆ ಹೇರಿ ನಾನು ಹೋಗೋದಿಲ್ಲ. ಅರೆ ಆಗುತ್ತೆ ಮಗ, ಜನರಿದ್ದಾರಲ್ಲ ಕೆಲಸ ಮಾಡೋಕೆ. ನನ್ನ ಮನಸ್ಸು ಒಪ್ಪೋದಿಲ್ಲಪ್ಪ. ಹಾ, ನಿನ್ನ ಮನಸ್ಸು ಆ ಚಿಂಟು ಮೇಲೆ ಇದೆಯಲ್ಲ, ನೀನು ಅದನ್ನು ಬಿಟ್ಟು ಹೋಗೋ ಹಾಗಿಲ್ಲ, ಅದು ನಿನ್ನನ್ನು ಬಿಡೋ ಹಾಗಿಲ್ಲ. ಯೋಚಿಸು ಮಗ, ನಿಂದೇ ಜೀವನದ ಪ್ರಶ್ನೆ. ಚಿಂಟು, ನಾನು ನಗರಕ್ಕೆ ಹೋಗ್ಲೇಬೇಕು. ನಾನು ಹೀಗೆ ಹೋದೆ, ಹಾಗೆ ಬಂದೆ. ಹೀಗೆ ಮಾಡಿದ್ರೆ ನಾನು ಹೇಗೆ ಹೋಗೋದು? ನೆನ್ಪಿಡು, ನಾನು ಇಲ್ಲೇ ಸಿಗ್ತೇನೆ, ಸರಿ ತಾನೆ? ಚಿಂಟು, ಹಂಚಿ ತಿನ್ನೋದ್ರಿಂದ ಗೆಳೆತನ ಬೆಳೆಯುತ್ತೆ ಅಂತ. ಇಲ್ವಾ ಇಲ್ವಾ, ನಾನು ನಗರಕ್ಕೆ ಹೋಗ್ಲೇಬೇಕು. ಅರೆ ನೀನು ಆಡ್ತೀಯಾ? ಹೀಗ್ ಮಾಡಿದ್ರೆ ನಾನು ಹೇಗ್ ಹೋಗೋದು? ಚಿಂಟು, ಒಂದು ವೇಳೆ ನಮಗೆ ಏನಾದರೂ ಸಿಕ್ಕಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇನೆ. ನೀರು ಕೊಚ್ಕೊಂಡು ಹೋದ ಕಾರಣ ಬಸ್ಸಿನ ಎಲ್ಲ ಯಾತ್ರಿಗಳು ಅವನಿಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಅವನನ್ನು ಒತ್ತಾಯ ಮಾಡಿ ಕಳಿಸಿದ್ರು. ಇವತ್ತು 2 ಬೇಕು ಮುರಳಿ ಅಣ್ಣ. ನನ್ಗೊಂದು, ನನ್ನ ಗೆಳೆಯನಿಗೊಂದು. ಅರೆ ಚಿಂಟು, ನೋಡಿದ್ರ ಎಷ್ಟು ದಿನ ಕಳೆದು ಹೋಯ್ತು. ಇದು ದಿನ ಇಲ್ಲೇ ಬಂದು ಕೂರುತ್ತೆ. ಇದು ಈಗಲೂ ವಿಷ್ಣುವಿನ ದಾರಿ ನೋಡುತ್ತಿರುತ್ತೆ. ಇನ್ನು ನಿನ್ನ ಗೆಳೆಯ ಬರೋದಿಲ್ಲ ಚಿಂಟು. ನೆನ್ಪಿಡು, ನಾನು ಇಲ್ಲೇ ಸಿಗ್ತೇನೆ, ಸರಿ ತಾನೆ?
ಹೇಳಿದ್ನಲ್ಲ ಇಲ್ಲೇ ಬರ್ತೇನೆ ಅಂತ. ವಿಷ್ಣು ಮಗ, ವಿಷ್ಣು ಅಪ್ಪ. ವಿಷ್ಣು ಹೇಗಿದೆ ಮಗ? ಚೆನ್ನಾಗಿದ್ದೀನಪ್ಪ. ಇದರ ಅಚಲ ವಿಶ್ವಾಸ ಮಗ. ಹೌದಪ್ಪ. ನೀನು ಹಾಗಾಗಿ ವಾಪಸ್ ಬಂದೆ ಮಗ. ಕೆಲವು ಗೆಳೆಯರನ್ನು ನಾವು ಹಾರಿಸುತ್ತೇವೆ, ಕೆಲವು ಗೆಳೆಯರು ನಮ್ಮನ್ನು ಹಾರಿಸುತ್ತಾರೆ. ಈ ವಿಶ್ವಾಸದೊಂದಿಗೆ ಅವರು ಸದಾ ನಮ್ಮ ಜೊತೆ ನಿಭಾಯಿಸುತ್ತಾರೆ. ಅದರಂತೆಯೇ ರೈತರು ಸಾಫನ್ನು ಆರಿಸಿದ್ದಾರೆ ಮತ್ತು ಈ ವಿಶ್ವಾಸದ ಸಂಬಂಧ ಜೀವನ ಪರ್ಯಂತ ಇರುತ್ತದೆ.